ನಮಸ್ಕಾರ ಪ್ರಿಯ ವೀಕ್ಷಕರೇ, ಮೂಲಧನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಹೊಸ ವಿಡಿಯೋಗಳಿಗಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್. ಇದು ಮಲೆ ಮಹದೇಶ್ವರ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ 2025ನೇ ಇಸ್ವಿಯ ಮಹಾಶಿವರಾತ್ರಿ ಜಾತ್ರೆ ಇದೇ ತಿಂಗಳ ಫೆಬ್ರವರಿ ತಿಂಗಳ 25ನೇ ತಾರೀಕಿನಿಂದ ಪ್ರಾರಂಭ ಆಗುತ್ತೆ. 26ನೇ ತಾರೀಕು ಮಹಾಶಿವರಾತ್ರಿ ಜಾಗರಣ ಉತ್ಸವ ನಡೆಯುತ್ತೆ. ಹಾಗೂ 1ನೇ ತಾರೀಕು ಮಾರ್ಚ್ 1ನೇ ತಾರೀಕು ಮಹಾರಥೋತ್ಸವ ಇರುತ್ತೆ. ಹಾಗಾಗಿ ಪ್ರಾಧಿಕಾರದ ವತಿಯಿಂದ ಎಲ್ಲ ಭಕ್ತಾದಿಗಳಿಗೆ ಮೂಲಭೂತ ಸೌಕರ್ಯ ವ್ಯವಸ್ಥೆಯನ್ನು ಮಾಡಲಾಗಿದೆ. ಕುಡಿಯುವ ನೀರಿನ ವ್ಯವಸ್ಥೆ ಇರ್ಬೋದು, ದರ್ಶನದ ವ್ಯವಸ್ಥೆ ಇರ್ಬೋದು, ದಾಸೋಹ ವ್ಯವಸ್ಥೆ ಇರ್ಬೋದು, ವಿಶೇಷ ದಾಸೋಹ ವ್ಯವಸ್ಥೆ ಇರ್ಬೋದು, ನೆರಳಿನ ವ್ಯವಸ್ಥೆ ಇರ್ಬೋದು, ಎಲ್ಲ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಪ್ರಾಧಿಕಾರದ ವತಿಯಿಂದ ಮಾಡಲಾಗಿದೆ. ಎಲ್ಲ ಭಕ್ತಾದಿಗಳು ಕೂಡ ಮಹಾಶಿವರಾತ್ರಿ ಜಾತ್ರಾ ಮಹೋತ್ಸವಕ್ಕೆ ಸುಸ್ವಾಗತ. ಅದರಲ್ಲೂ ವಿಶೇಷ ಪಾದಯಾತ್ರೆಗಳಿಗೂ ಕೂಡ ದರ್ಶನಕ್ಕೆ ವಿಶೇಷ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಹಾಗಾಗಿ ಎಲ್ಲ ಭಕ್ತಾದಿಗಳು ಕೂಡ ಮತ್ತೊಮ್ಮೆ ಮಹಾಶಿವರಾತ್ರಿ ಜಾತ್ರೆಗೆ ಸ್ವಾಗತ, ಸುಸ್ವಾಗತ. ಇದು 1ನೇ ತಾರೀಕುವರೆಗೂ ಕೂಡ ಜಾತ್ರೆ ವಿಶೇಷವಾಗಿರುತ್ತೆ. ಈಗಾಗಲೇ ಪ್ರಾಧಿಕಾರದ ವತಿಯಿಂದ ಎಲ್ಲ ಭಕ್ತಾದಿಗಳಿಗೂ ಒಂದು ಮೂಲಭೂತ ಸೌಕರ್ಯ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಕುಡಿಯೋ ನೀರು ವ್ಯವಸ್ಥೆ ಇರ್ಬೋದು, ತಾಳಬೆಟ್ಟದಿಂದ ಮಹದೇಶ್ವರ ಬೆಟ್ಟದವರೆಗೆ ಕುಡಿಯೋ ನೀರು ವ್ಯವಸ್ಥೆ ಇರ್ಬೋದು, ನೆರಳಿನ ವ್ಯವಸ್ಥೆ ಇರ್ಬೋದು, ಮತ್ತು ಶೌಚಾಲಯದ ವ್ಯವಸ್ಥೆ ಇರ್ಬೋದು, ಮತ್ತು ದಾಸೋಹ ವ್ಯವಸ್ಥೆ ಇರ್ಬೋದು, ವಿಶೇಷ ದಾಸೋಹ ಇರ್ಬೋದು, ಮತ್ತು ಲಾಡು ವಿತರಣೆ ಇರ್ಬೋದು, ಎಲ್ಲನೂ ಕೂಡ ಅಚ್ಚುಕಟ್ಟಾಗಿ ನಾವು ಸುವ್ಯವಸ್ಥಿತವಾಗಿ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ಈಗಾಗಲೇ ಭಕ್ತಾದಿಗಳು ಪಾದಯಾತ್ರೆಯನ್ನು ಮಾಡಿಕೊಂಡು ಸುಮಾರು 3.5 ಲಕ್ಷ ಭಕ್ತಾದಿಗಳು ಬಂದು ಹೋಗಿದ್ದಾರೆ. ಇನ್ನು ಇವತ್ತಿನಿಂದ ಎಣ್ಣೆ ಮಜ್ಜನ ಇರೋದರಿಂದ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಸುಮಾರು 4 ಲಕ್ಷ ಭಕ್ತಾದಿಗಳು ಬರ್ತಕ್ಕಂಥ ನಿರೀಕ್ಷೆ ಇದೆ. ಹಾಗಾಗಿ ಎಲ್ಲರಿಗೂ ಕೂಡ ಅಂಗವಿಕಲರಿಗಿರ್ಬೋದು, ವಯಸ್ಸಾದವರಿಗಿರ್ಬೋದು, ಮತ್ತು ಗಣ್ಯ ವ್ಯಕ್ತಿಗಳಿಗೂ ಇರ್ಬೋದು, ಎಲ್ಲರಿಗೂ ಕೂಡ ದರ್ಶನಕ್ಕೆ ವಿಶೇಷವಾದ ಕೌಂಟರ್ಗಳನ್ನು ಮಾಡಿ ಎಲ್ಲರಿಗೂ ಕೂಡ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದೀವಿ. ಮತ್ತು ಧರ್ಮದರ್ಶನ ಸಾಲಿನಲ್ಲಿ ಒಂದು ನಮ್ಮ ಏನು ಅಭಿಷೇಕಗಳಾಗ್ತಾಯಿದೆ, ಸೇವೆಗಳಾಗುತ್ತೆ, ಅದನ್ನು ಕೂಡ ನೋಡ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ಟಿ ವಿ ಪರದೆಯಲ್ಲಿ ನೋಡ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೀವಿ. ಪ್ರಾಧಿಕಾರದ ವತಿಯಿಂದ ಎಲ್ಲ ನೌಕರರು, ಎಲ್ಲ ಸಿಬ್ಬಂದಿಗಳು ಹಾಗೂ ಪೊಲೀಸ್ ಇಲಾಖೆಯು ಕೂಡ ಭದ್ರತಾ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಮಾಡಿದೆ. ಕೆಲವು ಕಡೆ ಗೊಂದಲ ಆಗಿದೆ, ಏಕೆಂದರೆ ಈ ಬಾರಿ ನಿರೀಕ್ಷೆಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಕ್ಷೇತ್ರಕ್ಕೆ ಆಗಮಿಸಿದ್ದಾರೆ. ಸ್ವಾಮಿ ಮಾದಪ್ಪನ ಕೃಪೆಯಿಂದ ಈ ಮಹಾಶಿವರಾತ್ರಿ ಜಾತ್ರೆ ಯಶಸ್ವಿಯಾಗಿದೆ. ಯಾವುದೇ ಭಕ್ತಾದಿಗಳಿಗೂ ಕೂಡ ತೊಂದರೆ ಆಗಿರಲಿ ಅಂತೇಳಿ ಮಾದಪ್ಪನ ಕೇಳ್ತೀನಿ. ಸರ್, ಇವತ್ತು ರಾತ್ರಿ ಚಿನ್ನದ ಕಿರೀಟ ಧಾರಣೆಯನ್ನು ಮಾಡ್ತೀರಿ, ಎಷ್ಟೊತ್ತಿಗೆ ಮಾಡ್ತೀರಿ, ಯಾವ ರೀತಿ ಮಾಡ್ತೀರಿ? ಈಗ ಶಿವರಾತ್ರಿ ಮಹಾಶಿವರಾತ್ರಿನಲ್ಲಿ ರಾತ್ರಿಯೇ ಶಿವನಿಗೆ ಪೂಜೆ ವಿಶೇಷವಾಗಿ ಇರೋದರಿಂದ ಕಳೆದ ಬಾರಿನಲ್ಲಿ ನಾವು ಕೂಡ ಚಿನ್ನದ ಕಿರೀಟವನ್ನು ಸ್ವಾಮಿಗೆ ಧಾರಣೆ ಮಾಡ್ತಾ ಇದ್ವಿ. ಅದೇ ರೀತಿಯಾಗಿ 12